ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಶಿಕ್ಷಕಿ ಪುಷ್ಪಲತಾ. ಇವತ್ತಿನ ದಿನ ಪಾಠ 1 ರ ಗ ಸ ದ ಅ ಅಕ್ಷರಗಳನ್ನು ಯಾವ ರೀತಿ ಪದಗಳಾಗಿ ಓದೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಮೊದಲನೇ ಸತಿ ಓದುವಾಗ ಅಕ್ಷರಗಳನ್ನು ಗುರುತಿಸ್ಕೊಂಡು ನೀವು ನಿಧಾನಕ್ಕೆ ಓದಿ. ಮತ್ತೊಂದು ಸತಿ ಯಾವ ರೀತಿ ಓದೋದು ಅಂತ ತೋರಿಸ್ಕೊಡ್ತೀನಿ ಸ್ಪೀಡಾಗಿ. ಮೊದಲನೇದಾಗಿ ಅ ರ ಅರ, ಸ ರ ಸರ, ದರ ದರ, ಸದರ, ದರಗ, ಅರಸ, ಗರಗಸ, ಸರಸರ, ದಸರ, ಗರಗರ. ಈ ರೀತಿ ಮೊದಲನೇದಾಗಿ ಅಕ್ಷರಗಳನ್ನ ಗುರುತಿಸ್ಕೊಂಡು ಓದಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಅದನ್ನು ಟುಗೆದರ್ ಮಾಡಿ ಒಂದೇ ಸತಿ ಓದಲಿಕ್ಕೆ ಪ್ರಯತ್ನ ಮಾಡಿ. ಅರ, ಸರ, ದರ, ಸದರ, ದರಗ, ಅರಸ, ಗರಗಸ, ಸರಸರ, ದಸರ, ಗರಗರ. ಈ ರೀತಿಯಾಗಿ ಓದೋದ್ರಿಂದ ನಿಮ್ಮ ರೀಡಿಂಗ್ ಸ್ಕಿಲ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನೋಡಿ, ಈ ರೀಡಿಂಗ್ ಸ್ಕಿಲ್ಲಲ್ಲಿ ಯಾವುದೇ ರೀತಿಯಾದ ವರ್ಡ್ ಮೀನಿಂಗ್ ಅವಶ್ಯಕತೆ ಇಲ್ಲ. ನಿಮಗೆ ಕಳೆದ ಬ್ಲಾಗಲ್ಲಿ ನಾನು ಹೇಳ್ಕೊಟ್ಟಿದ್ದೆ ರ ಗ ಸ ದ ಅ. ರಸ, ಗರಗಸ, ಸರ, ದಸರ, ಅರಸ. ನಿಮ್ಗೆ ಗೊತ್ತು, ರಸ ಅಂದರೆ ಜ್ಯೂಸ್, ಗರಗಸ ಅಂದರೆ ಹ್ಯಾಂಡ್ಸಾ, ಸರ ಅಂದರೆ ಚೈನ್, ದಸರಾ ಅಂದರೆ ಮೈಸೂರು ಫೆಸ್ಟಿವಲ್, ಅರಸ ಅಂದರೆ ಕಿಂಗ್. ಈ 5 ಅಕ್ಷರಗಳ ಪದಗಳ ಮೀನಿಂಗ್ ಗೊತ್ತಿದ್ರೆ ಸಾಕು. ಈ ಗ್ರೇಡ್ 1 ಗ್ರೇಡ್ 2 ಲೆವೆಲ್ಗೆ ಇದಿಷ್ಟು ಗೊತ್ತಿದ್ರೆ ಸಾಕು. ಇದು ಜಸ್ಟ್ ನಿಮಗೆ ರೀಡಿಂಗ್ ಪರ್ಪಸ್ಗಷ್ಟೇ ನಾವು ಅಕ್ಷರಗಳನ್ನ ಗುರುತಿಸ್ಲಿಕ್ಕೆ ತಗೋತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ಧನ್ಯವಾದಗಳು.